Hello, welcome back to the channel. So in this particular video, we'll be continuing with coordination compounds and valence bond theory related aspects will be discussed here. Okay, so first, valence bond theory in detail, you have studied it for second PUC examination, and your second PUC examination point of view, if you remember, it is definitely very important question. ನಿಮಗೆ 4 ಕಾಂಪ್ಲೆಕ್ಸಸ್ ಸಿಲೆಬಸ್ ಸಿಗಿದೆ. ಆ 4 ಕಾಂಪ್ಲೆಕ್ಸಸ್ ಅಲ್ಲಿ ಯಾವುದಾದ್ರೂ ಒಂದರದ್ದು ವೇಲೆನ್ಸ್ ಬಾಂಡ್ ಡಿಸ್ಕ್ರಿಪ್ಷನ್, ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಅಸ್ಯೂಮ್ ದಟ್ ಅದು ಅಷ್ಟು ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡು ಜಸ್ಟ್ ಐ ವಿಲ್ ರಿವೈಸ್ ದ ಥಿಂಗ್ಸ್. So first thing that we should know about this valence bond theory before without going to much details of valence bond theory and its historical aspects. So in the coordination compounds point of view, geometry of coordination compound, it can be decided based on hybridization. So in the given compound ಯಾವ ತರದ hybridization ಆಗಬಹುದು ಅನ್ನೋದನ್ನ predict ಮಾಡ್ಕೊಳ್ಳಿಕ್ಕೆ ಬರ್ತದೆ according to valence bond assumptions, and depending on that geometry of the complex it can be decided. In fact, this is the great success of valence bond theory. ಅಂದ್ರೆ ಮುಂದೆ ನಮಗೆ ಬೇರೆ ಥಿಯರೀಸ್ ಬರುತ್ತೆ, ಬಟ್ ಅಲ್ಲೆಲ್ಲೂ ನಮಗೆ ಜೊಮೆಟ್ರಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಎಲ್ಲಿಯೂ ಟೂಲ್ ಇಲ್ಲ. ಬಟ್ ದಿಸ್ ಇಸ್ ದ ಥಿಯರಿ ವಿಚ್ ಹೆಲ್ಪ್ಸ್ ಅಸ್ ಟು ಪ್ರೆಡಿಕ್ಟ್ ದ ಜೊಮೆಟ್ರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಜೊಮೆಟ್ರಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಥಿಯರಿ ಇದು, ರೈಟ್? ಸೊ ನಾವು ಇಫ್ ದ ಹೈಬ್ರಿಡೈಸೇಷನ್ ಇಫ್ ಇಟ್ ಇಸ್ sp3 ಹೈಬ್ರಿಡೈಸೇಷನ್ ಆಗಿದೆ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ geometry it will be assumed to be tetrahedral geometry ಆಗುತ್ತೆ. dsp2 hybridization ಆಗುತ್ತೆ, then it will be square planar geometry. And in case of octahedral geometry, two different types of hybridizations are possible. Both of these they lead to octahedral geometry itself, sp3d2 hybridization or d2sp3 hybridization, right? And sp3d2 hybridization ಆಗಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಬಹುದು ಏನು ಅಂತ ಹೇಳಿದ್ರೆ d ಲೇಟರ್ ಬರೆದಿದ್ದೀನಿ, ಆಮೇಲೆ ಬರೆದಿದ್ದೀನಿ. ಸೊ ದಟ್ ಇಂಡಿಕೇಟ್ಸ್ ದಟ್ ಅದು ಔಟರ್ d ಆರ್ಬಿಟಲ್ಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಔಟರ್ d ಆರ್ಬಿಟಲ್ ಅಂತ ಯಾಕೆ ಅಂತೀವಿ, when we go to examples we can see that, right? And ಈ ತರ d2sp3 ಬರೆದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ these two they are not same. d2sp3 ಬರೆದ್ವಿ ಅಂತ ಹೇಳಿದ್ರೆ that will be called as inner orbital complex. Both of these hybridizations they lead to octahedral complexes itself. Okay, this is first basic aspect that we should know when we go to valence bond theory of coordination complexes. There is second thing, of course, ಇದು ಈ ಲಿಗ್ಯಾಂಡ್ ಕ್ಲಾಸಿಫಿಕೇಶನ್ ಬಗ್ಗೆ ಸ್ವಲ್ಪ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಸ್ಪೆಕ್ಟ್ರೋಕೆಮಿಕಲ್ ಥಿಯರೀಸ್ ಅಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬಂದಿರುತ್ತೆ. ಬಟ್ ಈಗ ಜಸ್ಟ್ ಟು ಬಿಗಿನ್ ವಿತ್ ವೇಲೆನ್ಸ್ ಬಾಂಡ್ ಥಿಯರಿ ಎಷ್ಟು ಬೇಕು ಅಷ್ಟು. ಸೊ ಲಿಗ್ಯಾಂಡ್ಸ್ ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಮೇನ್ಲಿ ಡಿಫರೆಂಟ್ ಕ್ಯಾಟಗರೀಸ್, ಮೇನ್ಲಿ 2 ಕ್ಯಾಟಗರೀಸ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಮತ್ತೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ಕೊಳ್ತೇವೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇವು ಎರಡು, ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಸೈನೈಡ್ ಲಿಗ್ಯಾಂಡ್. These will be definitely treated as strong field ligands, right? ಆಮೇಲೆ even this is nitrite ion, but N donor ಇದು, N underline ಮಾಡಿದ್ದೇನೆ. So it's ambidentate ligand, you know this, right? ಅದು ಆಕ್ಸಿಜನ್ ಇಂದಾನು ಲಿಂಕ್ ಆಗಬಹುದು, ಬಟ್ ಅದು ನೈಟ್ರೋಜನ್ ಇಂದ ಲಿಂಕ್ ಆದಾಗ it can act as strong field ligand. Whereas weak field ligands, see halides, important ಅಂತ ಹೇಳಿದ್ರೆ halides ಇದರಲ್ಲಿ weak field ligand ಅಲ್ಲಿ. Of course ಆಮೇಲೆ nitrate ion, see the difference, this is nitrite NO2 minus and this is nitrate NO3 minus. Nitrate it will be taken as weak field ligand, right? So in fact ಇವು ಎರಡು ಲಿಗ್ಯಾಂಡ್ ಇವು ಇಂಪಾರ್ಟೆಂಟ್ ಆಗತ್ತೆ, ಬಟ್ ಅದನ್ನ ನಾನು ಸ್ಟ್ರಾಂಗ್ ಮತ್ತೆ ವೀಕ್ ಅಂತ ಹೇಳಿ ಕ್ಲಾಸಿಫೈ ಮಾಡಿ ಇಡ್ಲಿಲ್ಲ. ಸೊ ಇನ್ಫ್ಯಾಕ್ಟ್ ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ದಲ್ಲಿ ನೋಡಿದ್ರೆ ಇವೆರಡರದ್ದು ಪೊಸಿಷನ್ ಇಟ್ ಇಸ್ ಇನ್ ಬಿಟ್ವೀನ್, ಆ ಕಡೆ ಸ್ಟ್ರಾಂಗು ಅಲ್ಲ ಈ ಕಡೆ ವೀಕು ಅಲ್ಲ ಅನ್ನೋ ತರ ಪೊಸಿಷನ್ ಬರುತ್ತೆ, ರೈಟ್? ದಟ್ಸ್ ಹೌ ಐ ಹ್ಯಾವ್ ಇಂಟರ್ಮೀಡಿಯೇಟ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರೆದಿದ್ದೇನೆ ಅದನ್ನ. ಬಟ್ ಫಾರ್ ಸಿಂಪಲ್ ಎಕ್ಸಾಂಪಲ್ಸ್ ಹ್ಯಾಂಡಲ್ ಮಾಡಬೇಕಾದ್ರೆ ಯೂಶುವಲಿ ದಿಸ್ ಅಮೋನಿಯಾ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ರೈಟ್? ಆಫ್ ಕೋರ್ಸ್ ಅದು ಮೆಟಲ್ ಅಯಾನ್ ಮೇಲೂ ಡಿಪೆಂಡ್ ಆಗುತ್ತೆ, ಬಟ್ ಓಕೆ ಅಮೋನಿಯಾ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಹೇಳಿ ಹೇಳಿದ್ರೆ ನಮ್ಮ ಸಿಂಪಲ್ ಎಕ್ಸಾಂಪಲ್ಸ್ಗೆ ಏನು ತಪ್ಪಾಗೋದಿಲ್ಲ. ಆ್ಯಂಡ್ ವಾಟರ್ ಯೂಶುವಲಿ ಎಕ್ಸೆಪ್ಟ್ ಫ್ಯೂ ಮೆಟಲ್ ಅಯಾನ್ಸ್, ವಾಟರ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ವೀಕ್ ಫೀಲ್ಡ್. ವಾಟರ್ ಎಲ್ಲ ಕಡೆ ನಾವು ವೀಕ್ ಫೀಲ್ಡ್ ಅಂತ ಟ್ರೀಟ್ ಮಾಡಿದ್ರೆ ಏನು ತಪ್ಪಾಗೋದಿಲ್ಲ, ಬಟ್ ಇದನ್ನ ವೀಕ್ ಇದನ್ನ ಡೆಫಿನೆಟ್ಲಿ ಸ್ಟ್ರಾಂಗ್ ಅಂತ ಹೇಳೋದು ಟೆಕ್ನಿಕಲಿ ಇಟ್ ಗೋಸ್ ರಾಂಗ್. ಸೊ ದರ್ಫೋರ್ ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಆಸ್ ಇಂಟರ್ಮೀಡಿಯೇಟ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಹೇಳಿದ್ದೀನಿ. Then one more very important point, this you must have not studied for second PUC examination ಕಲ್ತಿರೋದಿಲ್ಲ, but you should know this, otherwise there are all chances that you can go wrong in questions. ಇದು ಒಂದು ಈಗ ನೆಕ್ಸ್ಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಏನು ಕೊಡ್ತಾ ಇದ್ದೀನಿ, ಇದು ಗೊತ್ತಿದ್ರೆ ನಿಮಗೆ ಸೊ ನೀವು ಕ್ವಶನ್ಸ್ ಅನ್ನ ತಪ್ಪು ಆನ್ಸರ್ ಮಾಡುವಂತ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಫ್ ದ ಲಿಗ್ಯಾಂಡ್ ಇಸ್ 3D ಮೆಟಲ್ ಅಯಾನ್ಸ್, ಸ್ಕ್ಯಾಂಡಿಯಂದಿಂದ ಜಿಂಕ್ ಯಾವುದೋ ಒಂದು ಬಂದಿದೆ, ಆವಾಗ ಮಾತ್ರ ಲಿಗ್ಯಾಂಡ್ ವೀಕೋ ಸ್ಟ್ರಾಂಗ್ ಅನ್ನೋದನ್ನ ನೋಡ್ಬೇಕಾಗತ್ತೆ. If the ligand is say 4D metal ion ligand ಇದೆ ಅಥವಾ 5D metal ion ligand ಇದೆ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಿಮಗೆ
ಪ್ಲಾಟಿನಮ್ ಬಂತು, ಪೆಲೇಡಿಯಂ ಬಂತು, ಅಥವಾ ಯಾವುದೋ ಒಂದು ಬೇರೆ 3D ಸಿರೀಸ್ ಬಿಟ್ಟು ಬೇರೆ ಮೆಟಲ್ ಅಯಾನ್ ಬಂದಿದೆ, 4D ಆ್ಯಂಡ್ 5D ಸಿರೀಸ್ ಮೆಟಲ್ ಅಯಾನ್ ಬಂದಿದೆ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ಯು ನೀಡ್ ನಾಟ್ ಲುಕ್ ಎಟ್ ಸ್ಟ್ರಾಂಗ್ ಆ್ಯಂಡ್ ಲಿಗ್ಯಾಂಡ್ ಯಾವುದಿದೆ ಅನ್ನೋದನ್ನು ನೋಡುವ ಅವಶ್ಯಕತೆ ಇಲ್ಲ. ಈವನ್ ದ ಲಿಗ್ಯಾಂಡ್ ಇಟ್ ಈಸ್ ಟ್ರೀಟೆಡ್ ಆಸ್ ವೀಕ್ ಲಿಗ್ಯಾಂಡ್, ರೈಟ್? ವಿತ್ 4D ಆ್ಯಂಡ್ 5D ಮೆಟಲ್ ಅಯಾನ್ ಇಟ್ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಎಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಅದು ಯಾಕೆ ಆಗತ್ತೆ ಅಂದರೆ ಅದು ಲಿಗ್ಯಾಂಡ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಅನ್ನೋದು ಇಟ್ ಇವನ್ ಡಿಪೆಂಡ್ಸ್ ಆನ್ ದ ಮೆಟಲ್ ಅಯಾನ್. ಸೊ ಹಾಗಾಗಿ 4D ಮತ್ತು 5D ಇದ್ದಾಗ, ಲೆಟಸ್ ಸೇ 4D ಯಾವುದೋ ಒಂದು ಮೆಟಲ್ ಅಯಾನ್ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ 5D ಒಂದು ಮೆಟಲ್ ಅಯಾನ್ ತಗೊಳ್ತೀನಿ, ಪ್ಲಾಟಿನಮ್ ಇಟ್ ಇಸ್ 5D ಮೆಟಲ್ ಅಯಾನ್. 5D ಮೆಟಲ್ ಅಯಾನ್ ಜೊತೆ ಇದು ಕ್ಲೋರೈಡ್ ಇದೆ ಅಂತ ಹೇಳಿದ್ರೆ, ಕ್ಲೋರೈಡ್ ಇಟ್ ವಿಲ್ ಆಕ್ಟ್ ಆಸ್ ಸ್ಟ್ರಾಂಗ್ ಲಿಗ್ಯಾಂಡ್ ವಿತ್ ಪ್ಲಾಟಿನಮ್, ರೈಟ್? ಸೊ ದಿಸ್ ಇಸ್ ಒನ್ ಫ್ಯಾಕ್ಟ್. ಸೊ ಹಾಗಾಗಿ ನಿಮಗೆ 4D 5D ಇದ್ದಾಗ ಎಲ್ಲ ಲಿಗ್ಯಾಂಡ್ಸ್ ಸ್ಟ್ರಾಂಗ್, ಫಸ್ಟ್ ಪಾಯಿಂಟ್ ಟು ಬಿ ರಿಮೆಂಬರ್ಡ್. ಸೆಕೆಂಡ್ ಥಿಂಗ್, ಇನ್ಫ್ಯಾಕ್ಟ್ ಇದು ಲಿಗ್ಯಾಂಡ್ ಫೀಲ್ಡ್ ಸ್ಟ್ರೆಂತ್ ಮ್ಯಾಟರ್ ಆಗೋದು, ಅಂದರೆ ಅಗೇನ್ ಲಿಗ್ಯಾಂಡ್ ಸ್ಟ್ರಾಂಗೋ ವೀಕೋ ಅನ್ನೋದು ಮ್ಯಾಟರ್ ಆಗೋದು 3D ಮೆಟಲ್ ಅಯಾನ್ದಲ್ಲೂ ಎಲ್ಲದಕ್ಕೂ ಮ್ಯಾಟರ್ ಆಗೋದಿಲ್ಲ. ಓನ್ಲಿ ಫಾರ್ D4, D5, D6, D7 ಕಾನ್ಫಿಗರೇಷನ್ಸ್. ಡಿ ಇಲೆಕ್ಟ್ರಾನ್ ಕೌಂಟ್ ಇದು 4 ಇದೆ ಅಂತ ಹೇಳಿದ್ರೆ ಆವಾಗ ಮಾತ್ರ ನಮಗೆ ಲಿಗ್ಯಾಂಡ್ ಸ್ಟ್ರಾಂಗೋ ವೀಕೋ ಅನ್ನೋದು ನೋಡಬೇಕಾಗುತ್ತೆ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲಿಗ್ಯಾಂಡ್ ಬೇರೆ ಇತ್ತು, ಸಾರಿ ಲಿಗ್ಯಾಂಡ್ ಅಲ್ಲ, ಮೆಟಲ್ ಅಯಾನ್ ಬೇರೆ ಇತ್ತು, ನಾಟ್ ಲಿಗ್ಯಾಂಡ್. ಮೆಟಲ್ ಅಯಾನ್ ಅದರ್ ದೆನ್ D4, D5, D6, D7 ಇತ್ತು ಅಂದರೆ D1, D2, D3 ಅಥವಾ D8, D9, D10, ಆವಾಗ ಇನ್ಫ್ಯಾಕ್ಟ್ ಇಟ್ ರಿಯಲಿ ಡಸಂಟ್ ಮ್ಯಾಟರ್ ವೆದರ್ ದ ಲಿಗ್ಯಾಂಡ್ ಇಸ್ ಸ್ಟ್ರಾಂಗ್ ಆರ್ ವೀಕ್. ಅಥವಾ ನಿಮ್ಗೆ ಇನ್ನೂ ಒಂದು ನಾನು ಹಿಂಟ್ ಅಥವಾ ಟಿಪ್ ಹೇಳೋದಿತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ 4D 5D ಇದ್ದಾಗ ಎಲ್ಲ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಅನ್ಕೊಳ್ರಿ. ಆಮೇಲೆ ಇದು ಬಿಟ್ಟು ಉಳಿದಿದ್ದ ಕಾನ್ಫಿಗರೇಷನ್ ಅಲ್ಲಿ D4, D5, D6, D7 ಇದು ಬಿಟ್ಟು ಉಳಿದಿದ್ದ ಕಾನ್ಫಿಗರೇಷನ್ ಅಲ್ಲಿ ಯು ಕ್ಯಾನ್ ಟ್ರೀಟ್ ದ ಲಿಗ್ಯಾಂಡ್ ಟು ಬಿ ವೀಕ್ ಫೀಲ್ಡ್ ತರ ಟ್ರೀಟ್ ಮಾಡಿಬಿಡ್ರಿ. ಸೊ ನಿಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಎಲ್ಲ ಪ್ರೆಡಿಕ್ಷನ್ಸ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಸೊ ದೀಸ್ ಟು ಇನ್ಫಾರ್ಮೇಷನ್ಸ್ ಡೆಫಿನೆಟ್ಲಿ ನಿಮಗೆ ಕೆಲವು ಕ್ವಶನ್ಸ್ ಸಾಲ್ವ್ ಮಾಡೋ ಕಡೆ ಹೆಲ್ಪ್ ಆಗುತ್ತೆ. ರೈಟ್, ಲೆಟ್ ಅಸ್ some examples. See this example, it is directly from NCERT book and 4 different examples have been discussed in detail in book. So I urge ನೀವು ಅದನ್ನ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ NCERT book ಇಂದ ರಿವೈಸ್ ಮಾಡ್ಕೊಳ್ರಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ಫಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತೇನೆ. ಫಸ್ಟ್ ಎಕ್ಸಾಂಪಲ್ ಇಸ್ ದಿಸ್. ಇದರದ್ದು ವೇಲೆನ್ಸ್ ಬಾಂಡ್ ಡಿಸ್ಕ್ರಿಪ್ಷನ್ ಹೇಗೆ ಹೇಳ್ಬೋದು, ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಇದರದ್ದು ಬಾಂಡಿಂಗ್ ಹೇಗೆ ಹೇಳ್ಬೋದು ಇನ್ ಬ್ರೀಫ್. ಓಕೆ, ಸೊ ಫಸ್ಟ್ ದಿಸ್ ಇಸ್ ದ ಕಾಂಪ್ಲೆಕ್ಸ್ ಅಂಡ್ ಓವರ್ ಆಲ್ ಇದರ ಮೇಲೆ 3+ ಚಾರ್ಜ್ ಇದೆ. ಅಮೋನಿಯಾ ಇಟ್ ಇಸ್ ನ್ಯೂಟ್ರಲ್ ಲಿಗ್ಯಾಂಡ್ ಇರೋದ್ರಿಂದ ಕೋಬಾಲ್ಟ್ ಇಟ್ ಮಸ್ಟ್ ಬಿ ಇನ್ 3+ ಆಕ್ಸಿಡೇಷನ್ ಸ್ಟೇಟ್. ಅಗೇನ್ ಇದು ಬೇಸಿಕ್ಸ್ ದಟ್ ಯು ಹ್ಯಾವ್ ಲರ್ನ್ಡ್ ಇನ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಟಲ್ ಅಯಾನ್ ಆಕ್ಸಿಡೇಷನ್ ಸ್ಟೇಟ್ದಲ್ಲಿ ಏನು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅನ್ನೋಂಥದ್ದು, ಅದು ಬೇಸಿಕ್ ಆಸ್ಪೆಕ್ಟ್ ದಟ್ ಯು ಶುಡ್ ನೋ. ಇಫ್ ಯು ಡು ನಾಟ್ ನೋ ದಿಸ್, ಡಿ ಬ್ಲಾಕ್ ಎಲಿಮೆಂಟ್ಸಿನ ಫಸ್ಟ್ ವಿಡಿಯೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬಗ್ಗೆ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿರಿ. ಅದರ್ವೈಸ್ ನಿಮ್ಗೆ ಇದು ಕಷ್ಟ ಆಗಿಬಿಡ್ತದೆ. CO3+ ಯಾಕೆ ಅದು ನಾನು D7 D6 ಅಂತ ತೊಗೊಂಡೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇವನ್ ದಿಸ್ ಯು ಶುಡ್ ನೋ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಅಯಾನ್ ವರ್ಕೌಟ್ ಮಾಡುವಂಥದ್ದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಫಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ, ಅದು ಕೂಡ ಗೊತ್ತಿರಬೇಕು. ಸೊ ನಾವು ದಿಸ್ ಇಫ್ ಇಟ್ ಇಸ್ 3+, cobalt it will be in 3+ oxidation state. In cobalt 3+, it will be this configuration 3D6 ಆಗುತ್ತೆ ಅದು, ರೈಟ್? ಸೊ ನಾವು 3D6 ಆಗುತ್ತೆ, 4s empty ಇರುತ್ತೆ, 4p empty ಇರುತ್ತೆ. Now let us say ಇದು cobalt 3+ ion, it is forming this complex CONH3 6 times ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ ಅಂತ ಇಟ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ 6 ಅಮೋನಿಯಾ ಲಿಗ್ಯಾಂಡ್ಸ್ ದೇ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ ದಿಸ್ ಮೆಟಲ್ ಅಯಾನ್, cobalt 3+ ಕಡೆಗೆ ಬರುತ್ತೆ. ಇದರ ಜೊತೆ ಬಾಂಡಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇಫ್ ದಿಸ್ cobalt it has to make bonds with ammonia, ಅಮೋನಿಯಾದಿಂದ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಮೇಲಿರುವಂತಹ ಒಂದು ಲೋನ್ ಪ್ಯಾರ್, ಅದನ್ನ ಇದರ ಎಂಟಿ ಡಿ ಆರ್ಬಿಟಲ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಅದು ಬಾಂಡಿಂಗ್ ಮಾಡ್ಕೊಳ್ಳಿಕ್ಕೆ. ಅಂಡ್ ದಿಸ್ ಕೈಂಡ್ ಆಫ್ ಬಾಂಡ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ coordinate bond, special type of covalent bond where both the electrons required for bonding they are donated from one of the atom. So this is called as coordinate bond. So ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೈಟ್ರೋಜನ್ ತನ್ನ 2 ಇಲೆಕ್ಟ್ರಾನ್ ಅನ್ನು ಇದರದ್ದು ಒಂದು ವೇಕೆಂಟ್ ಆರ್ಬಿಟಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಇದರ ಜೊತೆ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. Now if 6 such ammonia molecules have to be bound to this, ನಿಮ್ಗೆ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಕೋಬಾಲ್ಟ್ ಮೇಲೆ 6 ವೇಕೆಂಟ್ ಡಿ ಆರ್ಬಿಟಲ್ಸ್ ಬೇಕಾಗುತ್ತೆ, ರೈಟ್? ಸೊ ನೆಕ್ಸ್ಟ್ ಇದು ಅಮೋನಿಯಾ ಹತ್ರ ಬರ್ತಾ ಇದ್ದ ಹಾಗೆ ಈ ಮೆಟಲ್ ಅಯಾನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದಕ್ಕೆ 6 ಐಡೆಂಟಿಕಲ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಅನ್ನ ಕೊಡ್ಲಿಕ್ಕೆ ತಯಾರಿ ಮಾಡ್ಕೊಳ್ಳುತ್ತೆ. ಹೇಗೆ ಮಾಡ್ಕೊಳ್ಳುತ್ತೆ ನೋಡ್ರಿ ಇಲ್ಲಿ, ರೈಟ್? ಸೊ ಅದು ಹೇಗೆ ಮಾಡ್ಕೊಳ್ಳುತ್ತೆ ಅನ್ನೋದು ಇವನ್ ಇಟ್ ಡಿಪೆಂಡ್ಸ್, ಇದು ಮೆಟಲ್ ಯಾವುದಿದೆ, ಲಿಗ್ಯಾಂಡ್ ಯಾವುದಿದೆ ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಅಮೋನಿಯಾ ಇಟ್ ವಾಸ್ ಸೆಡ್ ಟು ಬಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಅಮೋನಿಯಾ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗೋದ್ರಿಂದ ವೆನ್ ದಿಸ್ ಅಮೋನಿಯಾ ಲಿಗ್ಯಾಂಡ್ಸ್ ಆರ್ ಅಪ್ರೋಚಿಂಗ್, ಈ ಅಷ್ಟು ಲಿಗ್ಯಾಂಡ್ಸ್ ಏನಾಗ್ತವೆ ಅಂತ ಹೇಳಿದ್ರೆ ದೆ ಪ್ಯಾರಪ್, ಆ ಅಮೋನಿಯಾದಿಂದ ಬರುವಂತಹ ಎಲೆಕ್ಟ್ರಾನ್ಸ್ಗೆ ಜಾಗ ಮಾಡ್ಕೊಡ್ಲಿಕ್ಕೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾರಪ್ ಆಗುತ್ತೆ. ಸೊ ಟೋಟಲ್ 6 ಇಲೆಕ್ಟ್ರಾನ್ಸ್ ಇದ್ದು ಹೀಗೆ ಪ್ಯಾರಪ್ ಆಗಿಬಿಡುತ್ತೆ 3D ದಲ್ಲಿ.
ಆ್ಯಂಡ್ ಏನಾಗುತ್ತೆ 6 ಹೀಗೆ ಇಲ್ಲಿ 3ರಲ್ಲಿ ಪ್ಯಾರಪ್ ಆಯಿತು ಅಂತ ಹೇಳಿದ್ರೆ ಇವೆರಡು ವೇಕೆಂಟ್ ಆಗಬೇಕು. ಸೊ ಇವೆರಡು ಅಂದರೆ D2 ಅವೈಲೇಬಲ್ ಆಯಿತು. ನೆಕ್ಸ್ಟ್ S ಅವೈಲೇಬಲ್ ಇದೆ. ಆಮೇಲೆ ನಿಮ್ಗೆ ಇಲ್ಲಿ ಏನಿದೆ ಅಂದರೆ 3P ಅವೈಲೇಬಲ್ ಇದೆ. ಸೊ ಇಲ್ಲಿ 2, ಇಲ್ಲಿ 1, ಇವು 3. ಟೋಟಲ್ ನಿಮಗೆ 6 different orbitals, vacant orbitals they are available. We say according to valence bond theory ಅವು ಎಲ್ಲದು ಹೈಬ್ರಿಡೈಸ್ ಆಗುತ್ತೆ, ಅಂದ್ರೆ ಮಿಕ್ಸಪ್ ಆಗುತ್ತೆ to produce something called as D2sp3 hybridization. So D2sp3 hybrid orbitals are orbitals ತಯಾರಾಗುತ್ತೆ. and ammonia ಏನು electrons ಅನ್ನು ತಗೊಂಡು ಬಂದಿರುತ್ತೆ from lone pair which is available on nitrogen, ಅವು 6 pairs of electrons ಇಲ್ಲಿ ಕೂತ್ಕೊಳ್ಳುತ್ತೆ. This is the bonding picture, whole bonding picture in case of this complex according to valence bond theory description. Right, now based on this some important conclusions can be drawn. ಒಂದು ಅಂದರೆ D2sp3 hybridization ಆಗಿದೆ, ಅದು ಒಂದು ಪಾಯಿಂಟ್ ಗೊತ್ತಿರಬೇಕು. ಆ್ಯಂಡ್ ಇಲ್ಲಿ ಎಲ್ಲಿಯೂ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳ್ಕೊಂಡಿಲ್ಲ. ಜಸ್ಟ್ ಕೋಬಾಲ್ಟ್ 3+ ಇತ್ತು ಅಂದರೆ there were 4 unpaired electrons, ಬಟ್ ಕೋಬಾಲ್ಟ್ 3+ ಇದೆ ಈ ಮೆಟಲ್ ಅಯಾನ್ದಲ್ಲಿ. ಬಟ್ ಇದು ಕಾಂಪ್ಲೆಕ್ಸ್ ಆದಾಗ ಎಲ್ಲ ಎಲೆಕ್ಟ್ರಾನ್ಸ್ ಪ್ಯಾರಪ್ ಆಗಿದೆ. ಇದೊಂದು ಪೀಸ್ ಆಫ್ ಇನ್ಫಾರ್ಮೇಶನ್ ನೆನ್ಪಿಟ್ಕೊಳ್ಳಿ. ನಾವು ಸಿ ಫಸ್ಟ್ ಎಕ್ಸಾಂಪಲ್ ಇದನ್ನು ತಗೊಂಡಿದ್ದೆ, ಹೈಬ್ರಿಡೈಸೇಷನ್ D2sp3. ಯು ಹ್ಯಾವ್ ಸೀನ್ ದಿಸ್ ರೈಟ್. ಇದು ಈ ಆರ್ಬಿಟಲ್ ಯೂಸ್ ಆಗಿರುವಂಥದ್ದು ಇನ್ನರ್ ಇನ್ ದ ಸೆನ್ಸ್ ಇಲ್ಲಿ 3D ಆರ್ಬಿಟಲ್ ಯೂಸ್ ಆಗಿದೆ. ಸೊ ಹಾಗಾಗಿ ಇದನ್ನು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ರೈಟ್, ಅಂಡ್ D2sp3 ಗೆ ಹೈಬ್ರಿಡೈಸೇಷನ್ ಆಕ್ಟಾಹೆಡ್ರಲ್, ದಿಸ್ ವಿ ನೋ. ಅಂಡ್ unpaired electron ಇರಲಿಲ್ಲ, that's how this will be called as a diamagnetic or even a low spin. low spin ಅಂತ ಯಾಕೆ ಕರಿತೇವೆ ಅಂದರೆ unpaired electrons in free metal ion ಕಿಂತನೂ ಇಲ್ಲಿ ಕಡಿಮೆ ಇದೆ. ಫ್ರೀ ಮೆಟಲ್ ಅಯಾನ್ದಲ್ಲಿ 4 unpaired electrons ಇದ್ವು, ಬಟ್ ಕಾಂಪ್ಲೆಕ್ಸ್ ಆದಾಗ 0 unpaired electrons ಇದೆ. that's how this will be called as low spin. ರೈಟ್, ಒಂದು ನೆನ್ಪಿಟ್ಕೊಳ್ರಿ, ಲೋ ಸ್ಪಿನ್ ಅಂತ ಹೇಳಿದ್ರೆ ಆಲ್ವೇಸ್ ಇಟ್ ನೀಡ್ ನಾಟ್ ಬಿ ಡಯಾಮ್ಯಾಗ್ನೆಟಿಕ್. ಲೋ ಸ್ಪಿನ್ ಅಂತ ಹೇಳಿದ್ರೆ ಮೀನಿಂಗ್ ಇಟ್ ಇಸ್ ಸಿಂಪಲ್, ಫ್ರೀ ಇದ್ದಾಗ ಮೆಟಲ್ ಅಯಾನ್ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ ಅದಕ್ಕಿಂತನೂ ಇಲ್ಲಿ ಕಡಿಮೆ ಇರುತ್ತೆ. ದಟ್ ಇಸ್ ದ ಮೀನಿಂಗ್ ಲೋ ಸ್ಪಿನ್. ರೈಟ್, ಓಕೆ. ಸಿಮಿಲರ್ಲಿ ನೋಡ್ರಿ, ಇದು 3 ಕಾಂಪ್ಲೆಕ್ಸಸ್ COF63- NiCN42- NiCl42-. ಸೊ ಇದಕ್ಕೆ ಹಾಗೆ ಈ ಕಾಂಪ್ಲೆಕ್ಸಿಗೆ ಹೇಗೆ ನಾನು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ಅದೇ ಥರ ಇವು ಮೂರಕ್ಕೂ ಮಾಡ್ಲಿಕ್ಕೆ ಬರ್ತದೆ. ಸೊ ಅದು ಟೆಕ್ಸ್ಟ್ ಬುಕ್ದಲ್ಲೂ ಇದೆ. ಯು ಶುಡ್ ಡೂ ದಟ್ ಬೈ ಯುವರ್ ಸೆಲ್ಫ್. ನೀವೇ ಇನ್ನೊಂದ್ಸತಿ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ವೆರಿಫೈ ಮಾಡ್ಕೊಳ್ರಿ. ಸೊ ಇನ್ ದಿಸ್ ಕೇಸ್ ಇಟ್ ವಿಲ್ ಬಿ sp3d2 ಹೈಬ್ರಿಡೈಸೇಷನ್. sp3d2 ಆಯಿತು ಅಂತ ಹೇಳಿದ್ರೆ 4D ಆರ್ಬಿಟಲ್ಸ್ ಯೂಸ್ ಆಗುತ್ತೆ. So and that's how it will be called as outer orbital complex. For this also hybridization it will be octahedral itself. And ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ unpaired electrons cobalt ಅಲ್ಲಿ 4 ಹಾಗೆ ಉಳ್ಕೊಳ್ಳುತ್ತೆ. ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. And that's how this will be paramagnetic and high spin. Right? So this complex, number of unpaired electrons being more, it will be called as high spin. So ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಇವು ಎರಡೂ ನಿಮಗೆ ಇಲ್ಲಿ ಹೈಬ್ರಿಡೈಸೇಷನ್ ಮೇಲೆ ಜೊಮೆಟ್ರಿನೇ ಚೇಂಜ್ ಆಗುತ್ತೆ. 4 coordination number ಇದ್ದಾಗ you can have 2 possible geometries. Either you can have square planar or tetrahedral. So again now that will be decided by hybridization. Hybridization ಯಾವ್ದಾಗುತ್ತೆ ಅನ್ನೋದು it will be decided by ligand strength ಮೇಲೆ. ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಇರೋದ್ರಿಂದ ಇದನ್ನ ಮಾಡಿ ನೋಡ್ರಿ, it will be dsp2 hybridization. and ಇದು ಇಲ್ಲಿ ಬೇಕಾಗೋದಿಲ್ಲ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ದಟ್ ಇಸ್ ಇಂಪಾರ್ಟೆಂಟ್. ಇಲ್ಲಿ ಆಕ್ಟಾಹೆಡ್ರಲ್ ಇದ್ದಾಗ ಅದು 3D ಆರ್ಬಿಟಲ್ಸ್ ಯೂಸ್ ಆಗಿದೆಯೋ 4D ಆರ್ಬಿಟಲ್ಸ್ ಯೂಸ್ ಆಗಿದೆಯೋ ಅನ್ನೋದ್ರ ಬೇಸ್ ಮೇಲೆ ಈ ನಾಮೆನ್ಕ್ಲೇಚರ್ ಬಂದಿದೆ. ಹಿಯರ್ ಇಟ್ ಇಸ್ ನಾಟ್ ನೆಸೆಸರಿ. ಸೊ ದಿಸ್ ವಿಲ್ ಬಿ ಸ್ಕ್ವೇರ್ ಪ್ಲೇನಾರ್, dsp2 ಹೈಬ್ರಿಡೈಸೇಷನ್ ಆಗೋದ್ರಿಂದ, ಅಂಡ್ ದಿಸ್ ವಿಲ್ ಬಿ sp3 ಹೈಬ್ರಿಡೈಸೇಷನ್, therefore it will be tetrahedral. ರೈಟ್, ಸೊ ಇಲ್ಲಿ ಏನು ಅನ್ಪ್ಯಾರ್ಡ್ ಎಲೆಕ್ಟ್ರಾನ್ಸ್ ಉಳ್ಕೊಳ್ಳೋದಿಲ್ಲ. ದಿಸ್ ವಿಲ್ ಬಿ ಡಯಾಮ್ಯಾಗ್ನೆಟಿಕ್ ಆರ್ ಲೋ ಸ್ಪಿನ್. ಸೊ ದಿಸ್ ವಿಲ್ ಬಿ NiCl42-, it will be paramagnetic or high spin. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲೇ ಹೇಳಿರ್ತೇನೆ ನಿಮಗೆ, ರಿಪೀಟೆಡ್ಲಿ ಈ ಕ್ವಶನ್ಸ್ ಬಂದಿದೆ, ಕೇಳೋ ಚಾನ್ಸಸ್ ಇದೆ. NiCl42- sp3 ಹೈಬ್ರಿಡೈಸೇಷನ್ ಆಗುತ್ತೆ, ಟೆಟ್ರಾಹೆಡ್ರಲ್ ಆಗುತ್ತೆ. ಬಟ್ ನಿಕೆಲ್ ಕೆಳಗೇನೆ ಬರುವಂಥದ್ದು ಒಂದು ಅಯಾನ್ ಯಾವುದು ಅಂದರೆ ಪ್ಲಾಟಿನಮ್. ನಿಕೆಲ್, ಪ್ಯಾಲಾಡಿಯಂ, ಪ್ಲಾಟಿನಮ್ 5D ಸೀರೀಸ್ದಲ್ಲಿ ನಿಕೆಲ್ ಕೆಳಗೆ ಬರುವಂಥದ್ದು ಇಟ್ ಇಸ್ ಪ್ಲಾಟಿನಮ್. ಸೊ ಇದೇ ಥರದ ಕಾಂಪ್ಲೆಕ್ಸ್ ಪ್ಲಾಟಿನಮ್ Cl42- ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ದೋ ದ ಲಿಗ್ಯಾಂಡ್ ಇಸ್ Cl ಇಟ್ ಸೆಲ್ಫ್ ಆ್ಯಂಡ್ ದೋ ದ ಮೆಟಲ್ ಅಯಾನ್ ಇಟ್ ಇಸ್ Pt2+, Ni2+ ಥರನೇ ಅದು ಕೂಡ D8 ಆಗುತ್ತೆ. ನೀವು ಇದು ಮಾಡಿ ನೋಡಿದರೆ ಮಾತ್ರ ನಾನು ಹಾಗೆ ನಿಮ್ಗೆ ಸಮರೈಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ಸ್ಟ್ರೇಟ್ ಅವೇ ಕೇಳಿದರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಬೆಟರ್ ಏನು ಅಂತ ಹೇಳಿದ್ರೆ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಇದೆಲ್ಲದಕ್ಕೂ ವೇಲೆನ್ಸ್ ಬಾಂಡ್ ಥಿಯರಿ ವರ್ಕೌಟ್ ಮಾಡಿರಿ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ವೆರಿ ಈಸಿಲಿ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್. ಸೊ ಇಲ್ಲಿ ಪ್ಲಾಟಿನಮ್ ಇದ್ದಾಗ ಕ್ಲೋರೈಡ್ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಎ ಸ್ಟ್ರಾಂಗ್, ದೋ ಅದು ಲಿಗ್ಯಾಂಡ್ ಕ್ಲೋರೈಡ್ ಇದ್ರೂ ದಿಸ್ ಪಾಯಿಂಟ್ ಹ್ಯಾಸ್ ಬಿನ್ ಮೆನ್ಷನ್ಡ್
ಇದು ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಅನ್ನೋದು ಮೆಟಲ್ ಮೇಲೂ ಡಿಪೆಂಡ್ ಆಗುತ್ತೆ. ಮೆಟಲ್ 3D ಇದ್ದಾಗ ಮಾತ್ರ ದಟ್ ಕ್ವಶನ್ ಅರೈಸಸ್. ಮೆಟಲ್ ಇಫ್ ಇಟ್ ಇಸ್ 4D ಆರ್ 5D ಎಲ್ಲ ಕಡೆ ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿ ಬಿಹೇವ್ ಆಗೋದ್ರಿಂದ ಸೊ ಸಿಮಿಲರ್ ಕಾಂಪ್ಲೆಕ್ಸ್ ಪ್ಲಾಟಿನಮ್ ತೊಗೊಂಡ್ರೆ ದಟ್ ವಿಲ್ ಬಿ DsP2 ಹೈಬ್ರಿಡೈಸ್ಡ್ ಆ್ಯಂಡ್ ಸ್ಕ್ವೇರ್ ಪ್ಲಿನಾರ್ ಆಗುತ್ತೆ. ನಾನು ಅದನ್ನು ಬರ್ದಿಲ್ಲ ಬಟ್ ಹೇಳಿದ್ದೀನಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಕ್ಯಾನ್ ನೋಟ್ ದಿಸ್. ರೈಟ್. ಲಾಸ್ಟ್ಲಿ ಒನ್ ಮೋರ್ ಜಸ್ಟ್ ಟಿಪ್ ಆರ್ ಹಿಂಟ್ ನಿಮಗೆ ಹೇಳ್ತೇನೆ. ಏನು ಅಂತ ಹೇಳಂದ್ರೆ ಇದು ಮೇನ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಯೂಸ್ ಆಗುತ್ತೆ. ಇಫ್ ಲಿಗ್ಯಾಂಡ್ ಇಸ್ ವೀಕ್ it will be high spin complex and it will be outer orbital complex. ಅದನ್ನು ನೀವು ಹೀಗೆ ನೆನಪಿಟ್ಕೊಳ್ಳಬಹುದು. WHO, World Health Organization, WHO ಅನ್ನೋದಿದೆ ಗೊತ್ತಿದೆ. ಸೊ ಇನ್ ದಟ್ ವೇ ಇಟ್ ಸೆಲ್ಫ್ ಯು ಕ್ಯಾನ್ ರಿಮೆಂಬರ್ ಇಟ್. ವೀಕ್ ಸ್ಪಿನ್, ವೀಕ್ ಫೀಲ್ಡ್, ಹೈ ಸ್ಪಿನ್ ಅಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಇದು ಒಂದು ನೆನಪಿಟ್ರಿ ಅಂತ ಹೇಳಿದ್ರೆ ದ ರಿವರ್ಸ್ ಇಟ್ ಕ್ಯಾನ್ ಬಿ ರಿಮೆಂಬರ್ಡ್ ವೆರಿ ಈಸಿಲಿ. ರಿವರ್ಸ್ ಏನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್, ಲೋ ಸ್ಪಿನ್, ಇನ್ನರ್ ಆರ್ಬಿಟಲ್ ಆಗುತ್ತೆ. ಸೊ ದಿಸ್ ಸಮಟೈಮ್ಸ್ ನಿಮಗೆ ಸ್ಟ್ರೇಟ್ ಅವೇ ಕಂಪ್ಲೀಟ್ ವೇಲೆನ್ಸ್ ಬಾಂಡ್ ಥಿಯರಿದ್ದು ಮಾಡದೇನು ಡಿಸ್ಕಸ್ ಮಾಡ್ಲಿಕ್ಕೆ ಬರುತ್ತೆ. ಇದನ್ನು ತಗೊಂಡು ಯು ಕ್ಯಾನ್ ಸಾಲ್ವ್ ದ ಕ್ವಶನ್ಸ್. ಒನ್ ಎಕ್ಸಾಂಪಲ್ ವಿ ಶಿಲ್ ಸಿ. ನೆಕ್ಸ್ಟ್ ಸ್ವಲ್ಪ ಒಂದು ಎರಡು ಅಡಿಷನಲ್ ಎಕ್ಸಾಂಪಲ್ಸ್ ಮಾಡ್ತೇನೆ. ದೀಸ್ ಆರ್ ನಾಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್. ಸಿ ನೆಕ್ಸ್ಟ್ ದಿಸ್ ಒನ್, MnBr4 2-. ಅಗೇನ್ Mn ಇಟ್ ಇಸ್ ಇನ್ 2+ ಆಕ್ಸಿಡೇಷನ್ ಸ್ಟೇಟ್, ಯಾಕಂದ್ರೆ Br4- ಆಗುತ್ತೆ. ಓವರ್ ಆಲ್ 2- ಆಗಬೇಕು. ದಿಸ್ Br ಇಟ್ ಇಸ್ 4- ಅಂದ್ರೆ ದಿಸ್ ಶುಡ್ ಬಿ 2+. ಗೊತ್ತಾಗಲಿಲ್ಲ ಅಂದ್ರೆ X ತಗೊಂಡು ವರ್ಕೌಟ್ ಮಾಡಿ. So Mn it is in 2+ oxidation state, it will be D5 configuration, S orbitals and P orbitals they will be empty. Adanna as it is bardideni. Now when 4 bromide ions are approaching, bromide it is weak ligand. So weak ligand iddaga enagutte andre illi pairing up agodilla. Idannu ನೀವು ಕಲ್ತಿದ್ದೀರಿ. Strong ligand iddaga ಮಾತ್ರ ಏನಾಗುತ್ತೆ ಅಂದ್ರೆ that promotes the unpaired electrons present in the complex to be paired up. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ Br ವೀಕ್ ಇರೋದ್ರಿಂದ ಆ ಥರ ಅದು ಮಾಡೋದಿಲ್ಲ. ಮುಂದಿನ ಆರ್ಬಿಟಲ್ಸ್ ಏನು ಅವೈಲೇಬಲ್ ಇದೆ ಅದನ್ನೇ ಬಾಂಡಿಂಗ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ದರ್ ಫೋರ್ ಇಲ್ಲಿ ನಿಮ್ಗೆ ಮುಂದೆ ಅವೈಲೇಬಲ್ ಇರುವಂಥದ್ದು ಫಾರ್ 4 ಲಿಗ್ಯಾಂಡ್ ಇದ್ದಾಗ 4 ನಿಮ್ಗೆ ಎಂಟಿ ಆರ್ಬಿಟಲ್ಸ್ ಬೇಕು. ದಟ್ಸ್ ಹೌ ದೀಸ್ S and P3 ಆರ್ಬಿಟಲ್ಸ್ ದೇ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಪ್ರೊಡ್ಯೂಸ್ sp3 ಹೈಬ್ರಿಡ್ ಆರ್ಬಿಟಲ್ಸ್. ಈ sp3 ಹೈಬ್ರಿಡ್ ಆರ್ಬಿಟಲ್ಸ್ ದಲ್ಲಿ ಇದು Br ಇಂದ ಏನು ಇಲೆಕ್ಟ್ರಾನ್ಸ್ ಬಂದಿದೆ ಅದು ಇಲ್ಲಿ ಆಕ್ಯುಪೈ ಆಗುತ್ತೆ. ದಟ್ಸ್ ಹೌ ಇಟ್ ಹಸ್ ಬಿನ್ ಶೋನ್ ಇನ್ ಡಿಫರೆಂಟ್ ಕಲರ್. ಫೈನ್. Right, so sp3 hybridization agide, therefore it will be tetrahedral complex, it will be paramagnetic or high spin complex. Right, yakandre number of unpaired electrons kadime agilla pre-metal ion nalli iddashte ide, so it will be high spin complex. One more additional example, this is just to show you that ಏನು ಅಂತ ಹೇಳಿದ್ರೆ ನಿಮಗೆ D4 D5 D6 D7 ಇದ್ದಾಗ ಮಾತ್ರ ಸ್ಟ್ರಾಂಗ್ ವೀಕ್ ಮ್ಯಾಟರ್ ಆಗುತ್ತೆ. D8 ಇದ್ದಾಗ ಮ್ಯಾಟರ್ ಆಗೋದಿಲ್ಲ. ಅದನ್ನು ತೋರಿಸಲಿಕ್ಕೆ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. See, consider this example. Ni it is in 2+ oxidation state. Ni2+ dalli it will be D8. String ಮಾಡ್ಲಿಕ್ಕೆ ಬರಬೇಕು. This is basic. Now let us go to this complex. Ni NH3 6 times 2+. So now ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ 6 ligands they are approaching metal. 6 ligands metal approach ಆಗ್ತಾ ಇದೆ ಅಂತ ಹೇಳಿದ್ರೆ we need 6 empty orbitals to be available to make bonds with nickel. Right, 6 ನಿಮಗೆ ಅನ್ಪೈರ್ಡ್ ಎಲೆಕ್ಟ್ರಾನ್, 6 ವೇಕೆಂಟ್ ಆರ್ಬಿಟಲ್ಸ್ ಅವೈಲೇಬಲ್ ಇರಬೇಕು. ನಾವು ಕಮ್ ಟು ದಿಸ್ ಇಲ್ಲಿ ಬರಿ. ರೈಟ್, ಅಮೋನಿಯಾ ಲೆಟ್ ಅಸ್ ಸೇ ಅದು ಸ್ಟ್ರಾಂಗ್ ಆಗಿ ಆಕ್ಟ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಸ್ಟ್ರಾಂಗ್ ಆಗಿ ಆಕ್ಟ್ ಆದ್ರೂ ಇಲ್ಲಿ ಪ್ಯಾರಪ್ ಮಾಡಿದ್ರೆ ಒಂದೇ ಡಿ ಆರ್ಬಿಟಲ್ ಸಿಗತ್ತೆ. ಒಂದೇ ಡಿ ಆರ್ಬಿಟಲ್ ಸಿಗತ್ತೆ ಅಂತ ಹೇಳಿದ್ರೆ ನಮಗೆ D2sp3 ಹೈಬ್ರಿಡೈಸೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ದೇರ್ಫೋರ್ ಇಲ್ಲಿ ಅಮೋನಿಯಾ ಸ್ಟ್ರಾಂಗ್ ಇದ್ರೂ ರೈಟ್ ಇದು ಇಲ್ಲಿ ಏನೂ ಚೇಂಜಸ್ ಮಾಡೋದಿಲ್ಲ. ನಿಮಗೆ ಇದನ್ನ ಹೀಗೆ ಇಟ್ಬಿಡತ್ತೆ. ರೈಟ್, ಅದೇನ್ ಮಾಡುತ್ತೆ ಅಂದ್ರೆ ಮುಂದೆ ಆರ್ಬಿಟಲ್ಸ್ ಏನಿರ್ತವೆ ಅದನ್ನ ಹೈಬ್ರಿಡೈಸೇಷನ್ ತಗೊಂಡ್ಬಿಡುತ್ತೆ. ಅಂದ್ರೆ D2sp3 ಹೈಬ್ರಿಡೈಸೇಷನ್ ಇಟ್ ಇಸ್ ನಾಟ್ ಪಾಸಿಬಲ್. D2sp3 ಆಗಬೇಕು ಅಂದ್ರೆ ಇಲ್ಲಿ 2 ಡಿ ಆರ್ಬಿಟಲ್ಸ್ ಅವೈಲೇಬಲ್ ಇರಬೇಕಾಗಿತ್ತು. ಇಲ್ಲಿ ಇವನ್ ನಾವು ಪ್ಯಾರಪ್ ಮಾಡಿದ್ರು ಅಮೋನಿಯಾ ಲಿಗ್ಯಾಂಡ್ ಸ್ಟ್ರಾಂಗ್ ಅಂತ ತಿಳ್ಕೊಂಡು ಇದನ್ನ ಪ್ಯಾರಪ್ ಮಾಡಿದ್ರು ಒಂದೇ ಡಿ ಆರ್ಬಿಟಲ್ ಸಿಗುತ್ತೆ. ಸೊ ದೇರ್ಫೋರ್ ಹಿಯರ್ D2sp3 ಇಟ್ ಇಸ್ ನಾಟ್ ಪಾಸಿಬಲ್. ಆಬ್ವಿಯಸ್ಲಿ ನೆಕ್ಸ್ಟ್ ಪಾಸಿಬಿಲಿಟಿ ಫಾರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ sp3d2. ಸೊ ಎಸ್ ಇಲ್ಲಿ ತೋರಿಸಿದ್ದೀನಿ, ಪಿ ಇಲ್ಲಿ ತೋರಿಸಿದ್ದೀನಿ. ಮುಂದೆ ಇಲ್ಲಿ ನಿಮಗೆ 5 4D ಆರ್ಬಿಟಲ್ಸ್ ಕೂಡ ಅವೈಲೇಬಲ್ ಇರ್ತವೆ. ದಟ್ ಹ್ಯಾಸ್ ನಾಟ್ ಬಿನ್ ಶೋನ್. So sp3 ಇಲ್ಲಿ 5ರಲ್ಲಿ 2, so it will undergo sp3d2 hybridization and sp3d2 hybrid orbitals ದಲ್ಲಿ ligand it will donate electrons. ligand ಇನ 6 pair electrons ಇಲ್ಲಿ ಡೊನೇಟ್ ಆಗುತ್ತೆ. ರೈಟ್, ಫರ್ದರ್ ಇಲ್ಲಿ ನಾನು ಎಲೆಕ್ಟ್ರಾನ್ಸ್ ಬರೆಯೋದು ಮರ್ತಿದ್ದೀನಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಕ್ಕಲ್ ಎಲೆಕ್ಟ್ರಾನ್ಸ್ ಆಸ್ ಇಟ್ ಇಸ್ ಇರುತ್ತೆ. ಅಂಡ್ ಸಿ ಬರಿಬೇಕಾದ್ರೆ ಯಾವಾಗಲೂ ಎಲೆಕ್ಟ್ರಾನ್ಸ್ ಹೀಗೆ ಬರಿಬೇಕು. ಅದು ಪ್ಯಾರಪ್ ಆಗುತ್ತೆ ಅಂತ ಗೊತ್ತಿದ್ರು ದಟ್ ಶುಡ್ ಬಿ ಶೋನ್ ಅಟ್ ಲೇಟರ್ ಸ್ಟೇಜಸ್. ದಟ್ ಇಸ್ ಗುಡ್ ಪ್ರಾಕ್ಟೀಸ್. 5 ಹೀಗೆ ತುಂಬಿಕೊಂಡು ಆದ್ಮೇಲೆ ದೆನ್ ಸೇ 6 7 8 ಆಲ್ವೇಸ್ ದಿಸ್ ಇಸ್ ಗುಡ್. ಸೊ ದೀಸ್ ಆರ್ ಇಲೆಕ್ಟ್ರಾನ್ಸ್ ಫ್ರಮ್ ಯಾವುದು ಅಂತ ಹೇಳಿದ್ರೆ ನಿಕ್ಕಲ್ದಲ್ಲಿ ಏನು ಒರಿಜಿನಲ್ ಎಲೆಕ್ಟ್ರಾನ್ಸ್ ಇದ್ದಲ್ಲ ದೋಸ್ ಆರ್ ದೀಸ್ ಎಲೆಕ್ಟ್ರಾನ್ಸ್. ದೀಸ್ ಆರ್ ಫ್ರಮ್
ಅಮೋನಿಯಾ ಲಿಗ್ಯಾಂಡ್, ರೈಟ್. ಸೊ ದೇರ್ಫೋರ್ D8 ದಲ್ಲಿ ಏನಾಯ್ತು ಅಂದ್ರೆ ಇದು ಸ್ಟ್ರಾಂಗ್ ಆಗಿ ಬಿಹೇವ್ ಆದ್ರೂ ಅದು ನಿಮಗೆ D2sp3 ಹೈಬ್ರಿಡೈಸೇಷನ್ ಮಾಡ್ಕೊಳ್ಳಿಕ್ಕೆ ಕೊಡೋದಿಲ್ಲ. ಸೊ ದೇರ್ಫೋರ್ ಇಲ್ಲಿ ನೀವು ಈಸಿಯಸ್ಟ್ ನಾನು ಆವಾಗಲೇ ಹೇಳಿದ ಹಾಗೆ ವೀಕ್ ಅಂತ ಟ್ರೀಟ್ ಮಾಡಿದ್ರೆ ಈಸಿಲಿ ಯು ಕ್ಯಾನ್ ಡೂ ದ ಥಿಂಗ್ಸ್. So now final conclusion, this is sp3d2 hybridization, outer orbital complex, octahedral complex, and it is paramagnetic itself, right. So ಇಲ್ಲಿ ನಿಮಗೆ ಹೈ ಸ್ಪಿನ್ ಲೋ ಸ್ಪಿನ್ ಕ್ವಶನ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೋನಿಯಾ ಲಿಗ್ಯಾಂಡ್ ಅದು ನಿಮಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ವೀಕ್ ಲಿಗ್ಯಾಂಡ್ ಅದೇನೇ ಇದ್ರು. therefore this complex it will be paramagnetic complex, right? So let us go to some previous appeared questions. First, this is KCET question, but exactly KCET ದಲ್ಲಿ ಹೇಗೆ ಅಪಿಯರ್ ಆಗಿದೆ ಅದೇ ಫಾರ್ಮಲ್ ತಗೊಂಡಿಲ್ಲ, ನಾನು ಚೇಂಜಸ್ ಮಾಡಿದ್ದೀನಿ. ಅಂದರೆ ಇಟ್ ವಾಸ್ ಎರೋನಿಯಸ್, ಒಂದು ಎರರ್ ಅದರ ಅಡ್ಡಿಲ್ಲ, 2-3 ಎರರ್ ಇದೆ ಅಂತ ಅನಿಸ್ತು ನನಗೆ. ಜಸ್ಟ್ ಸ್ಲೈಟ್ಲಿ ಕ್ವಶನ್ ನಾನು ಮಾಡಿಫೈ ಮಾಡಿದ್ದೀನಿ. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4ರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್, CONH3 6 times 3+ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇದು ಫಸ್ಟ್ ನಾನು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದು. ಸೊ ಅಲ್ಲಿ ಡಯಾಮ್ಯಾಗ್ನೆಟಿಕ್ ಬಂದಿದೆ, ಸೊ ಹಾಗಾಗಿ ಮತ್ತೆ ಇದನ್ನು ನಾನು ಹೊಸದಾಗಿ ಡಿಸ್ಕಸ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್, ಸೊ ಹಾಗಾಗಿ ಸ್ಟೇಟ್ಮೆಂಟ್ ಇಟ್ ಇಸ್ ನಾಟ್ ಕರೆಕ್ಟ್. ನೆಕ್ಸ್ಟ್, MnBr4 2- ಇಸ್ ಟೆಟ್ರಾಹೈಡ್ರಲ್. ಇವನ್ ಈ ಎಕ್ಸಾಂಪಲ್ 5ನೇ ಎಕ್ಸಾಂಪಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇಟ್ ಈಸ್ ಟೆಟ್ರಾಹೈಡ್ರಲ್. ಸೊ ದೇರ್ಫೋರ್ ಇದನ್ನು ನೀವು ಅಫ್ಕೋರ್ಸ್ ಮಾಡಿ ನೋಡಬೇಕು, ನಿಮ್ಗೆ ಅದು ನೆನಪಿಟ್ಕೊಳ್ಳುವಂಥದ್ದಲ್ಲ, ಮಾಡಿ ನೋಡಬೇಕು. ಯು ವರ್ಕ್ಔಟ್, ಯು ಗೆಟ್ ದ ಹೈಬ್ರಿಡೈಸೇಷನ್ ಟು ಬಿ sp3, ದೇರ್ಫೋರ್ ಇಟ್ ಶುಡ್ ಬಿ ಟೆಟ್ರಾಹೈಡ್ರಲ್, ರೈಟ್. ಸೊ ಇದು ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಗೊತ್ತಿದ್ರು ಇಟ್ ಇಸ್ ಆಲ್ವೇಸ್, ಈಗ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಇಟ್ ಇಸ್ ಬೆಟರ್ ಟು ಲುಕ್ ಎಟ್ ದ ರಿಮೈನಿಂಗ್ ಆಪ್ಷನ್ಸ್, ಕರೆಕ್ಟ್ ಇದೆಯೋ ಇಲ್ಲ ನೋಡ್ರಿ, ರೈಟ್. ಓಕೆ, ಥರ್ಡ್ ಆಪ್ಷನ್, COBr2En twice it exhibits linkage isomerism ಅಂತ ಕೊಟ್ಟಿದ್ದಾನೆ. ಬಟ್ ಲಿಂಕೇಜ್ ಐಸೋಮರಿಸಮ್ ಆಗಬೇಕು ಅಂದರೆ ಯು ನೋ ದಟ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಇಲ್ಲಿ Br ಆಂಬಿಡೆಂಟೇಟ್ ಅಲ್ಲ, ಆ್ಯಂಡ್ ಇವನ್ ಇಥಿಲೀನ್ ಡಯಾಮೈನ್ ಇಟ್ ಇಸ್ ನಾಟ್ ಆಂಬಿಡೆಂಟೇಟ್. ಸೊ ದಿಸ್ ಕೆನಾಟ್ ಶೋ linkage isomerism. Then last option, it is fourth one, NiNH3 6 times 2+, it is inner orbital complex ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಸಪೋಸ್ ಇದನ್ನು ನೀವು ಸ್ಟ್ರಾಂಗ್ ಫೀಲ್ಡ್ ಅಂತ ವಿಚಾರ ಮಾಡಿದ್ರಿ, ಉಳಿದಿದ್ದು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ದೇರ್ ಆರ್ ಆಲ್ ಚಾನ್ಸಸ್ ದಟ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನೀವು ತಿಳ್ಕೊಳ್ಬಹುದು. ಬಟ್ ನೋ, ಜಸ್ಟ್ ಲಾಸ್ಟ್ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದು, ದಿಸ್ ವಿಲ್ ಶೋ ಯು sp3d2 hybridization. ದಟ್ಸ್ ಹೌ ಇಟ್ ವಿಲ್ ಬಿ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. therefore it is not inner orbital complex. This statement is wrong. Only statement 2 is correct. therefore that is the answer. ಕೋರ್ಸ್ ನಿಮಗೆ ಒರಿಜಿನಲ್ ಕ್ವಶನ್ ಅಲ್ಲಿ ಅದು 2 ಕರೆಕ್ಟ್ ಆನ್ಸರ್ ಬರೋ ಹಾಗಿತ್ತು, ಅದಕ್ಕೆ ನಾನು ಕ್ವಶನ್ ಮಾಡಿಫೈ ಮಾಡಿದ್ದೇನೆ. ರೈಟ್, ನೆಕ್ಸ್ಟ್ ಲೆಟ್ us consider this question. This is from KCET 10, right? Which of the following is wrongly matched? ಅಗೇನ್ ಅದೇ ತರದ್ದು ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, 4 ಆಪ್ಷನ್ ಇದೆ. ಈ 4ರಲ್ಲಿ 1ನೇದನ್ನು ವೆರಿಫೈ ಮಾಡಬೇಕು, 2ನೇದು ವೆರಿಫೈ ಮೂರನೇದು ವೆರಿಫೈ ಮಾಡಬೇಕು, ಇವನ್ 4th one ಇಟ್ ಇಸ್ ಟು ಬಿ ವೆರಿಫೈಡ್. ಸ್ಟ್ರೇಟ್ ಅವೇ ನೀವು 2ನೇದು ಹೇಳಬಹುದಾದ್ದು ಏನು ಅಂತ ಹೇಳಿದ್ರೆ ನ್ಯೂಟ್ರಲ್ ಲಿಗ್ಯಾಂಡ್ ಕಾರ್ಬನ್ ಮೊನಾಕ್ಸೈಡ್, ಇಟ್ ಇಸ್ ಕರೆಕ್ಟ್, ರೈಟ್. ಸೊ ಇದು ಕಾರ್ಬನ್ ಮೊನಾಕ್ಸೈಡ್ ನ್ಯೂಟ್ರಲ್ ಲಿಗ್ಯಾಂಡ್ ಅನ್ನುವಂಥದ್ದು ಫ್ಯಾಕ್ಟ್. ಸೊ ದೇರ್ಫೋರ್ ಇದು ಸ್ಟೇಟ್ಮೆಂಟ್ ವೈಸ್ ಸ್ಟೇಟ್ಮೆಂಟ್ ಇಟ್ ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ ಐ ಆಮ್ ಟಾಕಿಂಗ್. ಬಟ್ ನಮ್ಗೆ ಕೇಳಿರೋದು ರಾಂಗ್ ಸ್ಟೇಟ್ಮೆಂಟ್ ಯಾವುದು. ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್. ರೈಟ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದಾರೋ ರಾಂಗ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ದಾರೆ, ಅದು ಕರೆಕ್ಟಾಗಿ ಗೊತ್ತಿರಬೇಕು, ರೈಟ್. ಸೊ ಈಗ ರಾಂಗ್ ಕೇಳಿದ್ದಾರೆ ಅಂದರೆ ಉಳಿದಿದ್ದು 3 ಕರೆಕ್ಟೇ ಇರುತ್ತೆ. ಯೂಶ್ವಲಿ ಏನಾಗ್ಬಿಡುತ್ತೆ, ಕರೆಕ್ಟ್ ಇದೆ ಅಂತ ಹೇಳಿದ ಕೂಡಲೇ ನಮಗೆ ಅದೇ ಕರೆಕ್ಟ್ ಆನ್ಸರ್ ಅಂತ ಹೋಗ್ಬಿಡ್ತೇವೆ, ಆ ಥರ ಅಲ್ಲ. ಸೊ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ದಟ್ಸ್ ಹೌ ಆಪ್ಷನ್ 1, 3 and 4 ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಫಸ್ಟ್ ಒನ್, ಆಪ್ಷನ್ 1 ಏನು ಕೊಟ್ಟಿದ್ದಾನೆ ಅಂದರೆ ಇದು ಕಾಂಪ್ಲೆಕ್ಸ್ ಸ್ಕ್ವೇರ್ ಪ್ಲೇನಾರ್ ಅಂತ ಕೊಟ್ಟಿದ್ದಾನೆ. ಸೊ ಇನ್ಫ್ಯಾಕ್ಟ್ ಇದು ಏನು ಅಂತ ಹೇಳಿದ್ರೆ ಎಕ್ಸೆಪ್ಷನ್, ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಆಲ್ರೆಡಿ ನಮ್ಗೆ ವೇಲೆನ್ಸ್ ಬಾಂಡ್ ಥಿಯರಿ ಏನು ಗೊತ್ತಿದೆ ಅದರ ಪ್ರಕಾರ ಹೋದರೆ ಇದು ನಮಗೆ ಟೆಟ್ರಾಹೈಡ್ರಲ್ ಅಂತ ಬಂದ್ಬಿಡುತ್ತೆ. ನೋ, ಇಟ್ ಇಸ್ ಎಕ್ಸೆಪ್ಷನ್. ಸೊ ಇದರಲ್ಲಿ ಹೇಗೆ ತಗೊಳ್ತೇವೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಕಾಪರ್ ಇಟ್ ವಿಲ್ ಬಿ ಇನ್ ಇಟ್ಸ್ 2+ ಆಕ್ಸಿಡೇಷನ್ ಸ್ಟೇಟ್ D9 ಆಗಿರುತ್ತೆ, ರೈಟ್. ಸೊ D9 ಆಗಿದೆ, ಇಲ್ಲಿ ಒಂದು ಇಲೆಕ್ಟ್ರಾನ್ ಇದೆ, ಹಾಗಾಗಿ ಇದು ನಿಮಗೆ ಅಮೋನಿಯಾ ಲಿಗ್ಯಾಂಡ್ ಬಂದಾಗ ಇಲ್ಲಿ ಹೈಬ್ರಿಡೈಸೇಷನ್ ಆಗಬೇಕು, sp3 tetrahedral ಅಂತ ಆಗುತ್ತೆ. ಬಟ್ ನೋ, ಇನ್ ದಿಸ್ ಕೇಸ್ is square planar complex. This is in fact you can take it to be exception. ವೇಲೆನ್ಸ್ ಬಾಂಡ್ ಥಿಯರಿ ಸ್ವಲ್ಪ ಡಿಫರೆಂಟ್ ಎಕ್ಸಾಂಪಲ್ ಇದು. ಏನು ಮಾಡುತ್ತೆ ಅಂದರೆ ವೇಲೆನ್ಸ್ ಬಾಂಡ್ ಟ್ರೀಟ್ಮೆಂಟ್ ಇಟ್ ವಿಲ್ ಪ್ರಮೋಟ್ ದಿಸ್ ಎಲೆಕ್ಟ್ರಾನ್ ಟು ದಿಸ್ ಪೊಸಿಷನ್. ಹಳೆ ಸಿಲೆಬಸ್ದಲ್ಲಿ ಇತ್ತು ಇದು, ಸೊ ಹಾಗಾಗಿ ಕ್ವಶನ್ 2010 ಅಪಿಯರ್ ಆಗಿದೆ. ಸೊ ಇಲ್ಲಿ ಪ್ರಮೋಟ್ ಆಗುತ್ತೆ, ಇಲ್ಲಿ ಪ್ರಮೋಟ್ ಆಗಿದ್ದು ಇದು ಯಾವುದು ಅಂತ ಹೇಳಿದ್ರೆ ಡಿ ಇಲೆಕ್ಟ್ರಾನ್. ನಾವು ದಿಸ್ ಉಳಿದಿದ್ದೇನು ಅಂತ ಹೇಳಿದ್ರೆ ಇಲ್ಲಿ ಒಂದು ಡಿ ವೇಕೆಂಟ್ ಆಯಿತು, dsp2. So just that will give you dsp2 hybridization and 4 pairs of electrons from ammonia they will occupy here. dsp2 hybridization irodrinda square planar agutte complex, and the statement what they have given is correct. Next, this complex
ರೆಡಿಲಿ ನಾನು ಆಕ್ಸಿಡೇಷನ್ ಸ್ಟೇಟ್ ಮಾಡ್ಕೊಂಡಿದ್ದೇನೆ. ಇಟ್ ವಿಲ್ ಕಮ್ ಟು 3+. ಸೊ 3+ ಆದರೆ D5 ಆದಾಗ ರಿಯಲಿ ಮ್ಯಾಟ್ರ್ ಸೈನೈಡ್ ಸ್ಟ್ರಾಂಗೋ ವೀಕೋ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ವಿ ನೋ ದಟ್ ಸೈನೈಡ್ ಇಟ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಡೆಫಿನೆಟ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಬೇಕು. WHO ಯು ಕ್ಯಾನ್ ರಿಕಾಲ್ ದಟ್. ವೀಕ್ ಫೀಲ್ಡ್ ಇತ್ತು ಅಂದ್ರೆ ಹೈ ಸ್ಪಿನ್ ಅಂಡ್ ಔಟರ್ ಆರ್ಬಿಟಲ್. ಸೊ ಸ್ಟ್ರಾಂಗ್ ಫೀಲ್ಡ್ ಇತ್ತು ಅಂದ್ರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಇನ್ನರ್ ಆರ್ಬಿಟಲ್. ಸೊ ಇಟ್ ಶುಡ್ ಬಿ D2sp3 ಹೈಬ್ರಿಡೈಸೇಷನ್. ಬಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ವಾಸ್ ಗಿವನ್ ದಟ್ ಇಟ್ ಇಸ್ sp3D2 hybridization for this, and that's how this statement itself should be wrong. Statement wise it is wrong. ನಮಗೆ ಸ್ಟೇಟ್ಮೆಂಟ್ ರಾಂಗ್ ಇರುವಂಥದ್ದೇ ಕರೆಕ್ಟ್ ಆನ್ಸರ್ ಇರೋದ್ರಿಂದ, ಸ್ಟೇಟ್ಮೆಂಟ್ ರಾಂಗ್ ಇರೋದ್ರಿಂದ ದಿಸ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್, ಆಪ್ಷನ್ 3, ರೈಟ್. ಓಕೆ, ಲೆಟ್ ಅಸ್ ಇವನ್ ವೆರಿಫೈ. 4ನೇದು ಏನೊಂದು ಆಪ್ಷನ್ ಕೊಟ್ಟಿದ್ರು ದಟ್ ದಿಸ್ COEN ಥ್ರೈಸ್ ಇಟ್ ಸ್ಯಾಟಿಸ್ಫೈಸ್ AN ಅಂತ ಹೇಳಿ. ಸೊ AN ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದೀನಿ ಫಸ್ಟ್ ವಿಡಿಯೋದಲ್ಲೇ ಇದೆ. Cobalt it is in 3+ oxidation state. Atomic number is 27. 27 minus 3 plus ಇದು ligands ನಿಮಗೆ 12 ಡೊನೇಟ್ ಮಾಡುತ್ತೆ total number of electrons. So therefore 36 ಬರುತ್ತೆ. So statement is right. Okay, so ಹಾಗಾಗಿ ನಿಮ್ಗೆ ಆನ್ಸರ್ ಏನಾಗಬೇಕಾಯಿತು ಅಂತ ಹೇಳಿದ್ರೆ ಆನ್ಸರ್ ಇಟ್ ಶುಡ್ ಬಿ ಆಪ್ಷನ್ C. Okay, let me consider next question. The geometry and magnetic behavior of the complex NiCO4R. Remember this fact. Geometry ಕೇಳಿದ್ರು ಅಂತ ಹೇಳಿದ್ರೆ you should go with valence bond treatment itself. ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಲೆಟ್ ಅಸ್ ಫೈಂಡ್ ಔಟ್ ಇದು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಹೇಗೆ ವರ್ಕೌಟ್ ಮಾಡ್ಬೋದು ನೋಡ್ರಿ. ಇಂಪಾರ್ಟೆಂಟ್ ಎಕ್ಸಾಂಪಲ್, ನಿಕ್ಕಲ್ ಇಟ್ ಇಸ್ ಇನ್ 0 ಆಕ್ಸಿಡೇಷನ್ ಸ್ಟೇಟ್ ಇನ್ ದಿಸ್ ಕೇಸ್. ಯಾಕೆಂದ್ರೆ ಓವರ್ ಆಲ್ ಇಟ್ ಇಸ್ 0 ಆಕ್ಸಿಡೇಷನ್ ಸ್ಟೇಟ್. ಕಾರ್ಬನ್ ಮೊನಾಕ್ಸೈಡ್ ಹಿಂದಿನ ಕ್ವಶನ್ ಅಲ್ಲೇ ಬಂದಿತ್ತು, ಇಟ್ ಇಸ್ ನ್ಯೂಟ್ರಲ್ ಲಿಗ್ಯಾಂಡ್ 0. ನಿಕ್ಕಲ್ ಇಟ್ ಶುಡ್ ಬಿ ಇನ್ 0 ಆಕ್ಸಿಡೇಷನ್ ಸ್ಟೇಟ್. ಸೊ ಅದರದ್ದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಬೇಕಾಗುತ್ತೆ. ಹ್ಯಾವ್ ಜಸ್ಟ್ ರಿಟನ್ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕ್ಕಲ್. ಇಟ್ ಇಸ್ D8 4s2 as it has been written. Now when it is to be bound to 4 carbonyls, again ಇಲ್ಲಿ carbonyl monodentate ligand, neutral ligand, ಒಂದು pair of electron ತಗೊಂಡು ಬರುತ್ತೆ ಅಂಡ್ ಕಾರ್ಬನ್ ಮೇಲಿಂದ ಆ ಲೋನ್ ಪೇರ್ ಇದಕ್ಕೆ ಡೊನೇಟ್ ಆಗುತ್ತೆ ಅಂತ ಹೇಳಿ ಬಾಂಡಿಂಗ್ ಅಲ್ಲಿ ಹೇಳ್ತೇವೆ, ರೈಟ್. ಸೊ ಇದು ಸ್ಟ್ರಾಂಗ್ ಲಿಗ್ಯಾಂಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಕಾರ್ಬನ್ ಮೊನಾಕ್ಸೈಡ್ ಡೆಫಿನೆಟ್ಲಿ ಇಟ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇವು 2 ಇಲೆಕ್ಟ್ರಾನ್ಸ್ ಇಲ್ಲಿ ಸ್ಪೇಸ್ ಇದೆಯಲ್ಲ, ಸ್ಟ್ರಾಂಗ್ ಲಿಗ್ಯಾಂಡಿನ ಬಿಹೇವಿಯರ್ ಅದು ಅವೈಲೇಬಲ್ ಇಲೆಕ್ಟ್ರಾನ್ಸ್ ಅನ್ನ ಪ್ಯಾರಪ್ ಮಾಡಿಕೊಂಡು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಗುತ್ತೆ ಅಂಡ್ ಆವಾಗ ಇದು ಎಂಟಿ ಆಯಿತು. S is being empty. ನೆಕ್ಸ್ಟ್ ಇಲ್ಲಿ ನಾನು 4p ಬರ್ದಿಲ್ಲ. ಡೆಫಿನೆಟ್ಲಿ 4p ಆರ್ಬಿಟಲ್ಸ್ ವಿಲ್ ಬಿ ದೇರ್. ಸೊ ದೋಸ್ 4p ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ, ಲೆಟ್ ಮೀ ಕರೆಕ್ಟ್ ದ ಥಿಂಗ್ಸ್. ಇಲ್ಲಿ ನಿಮಗೆ ಪ್ಯಾರಪ್ ಆಗುತ್ತೆ, ಇಲ್ಲಿ ಪ್ಯಾರಪ್ ಆಗಿ ಇಲ್ಲಿ ನಿಮಗೆ S ಅವೈಲೇಬಲ್ ಆಗುತ್ತೆ, ಇಲ್ಲಿ 4p ಅವೈಲೇಬಲ್ ಆಗುತ್ತೆ, ರೈಟ್. ಸೊ ಇಲ್ಲಿ 4p ಅವೈಲೇಬಲ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ sp3 ಹೈಬ್ರಿಡೈಸೇಷನ್. ಸೊ ಇದು ನಾನು ಬೈ ಮಿಸ್ಟೇಕ್ DSP2 ಅಂತ ಬರೆದ್ಬಿಟ್ಟಿದ್ದೀನಿ. ಸೊ ನೋ, ಇಟ್ ಇಸ್ ನಾಟ್ DSP2. ಪ್ಲೀಸ್ ನೋಟ್ ದಿಸ್ ಚೇಂಜ್, ರೈಟ್. ಸೊ ಇದಲ್ಲ, ಇದೇ ಥರನೇ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ sp3 ಹೈಬ್ರಿಡೈಸೇಷನ್ ಇನ್ ದಿಸ್ ಕೇಸ್. ಯಾಕಂದರೆ S ಮತ್ತು P ಆರ್ಬಿಟಲ್ಸ್ ಅವೈಲೇಬಲ್ ಇರುತ್ತೆ ನಮಗೆ. ಸೊ sp3 ಹೈಬ್ರಿಡೈಸೇಷನ್ ಆದರೆ ದ ಜೊಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಇಟ್ ಶುಡ್ ಬಿ ಟೆಟ್ರಾಹೈಡ್ರಲ್. ದಿಸ್ ವಿ ನೋ, ರೈಟ್. ಆ್ಯಂಡ್ ಫರ್ದರ್ ನೋಡ್ರಿ, ಎಲ್ಲಿಯೂ ನಿಮ್ಗೆ ಇದು sp3 ಹೈಬ್ರಿಡ್ ಆರ್ಬಿಟಲ್ಸ್ 4 ಏನು ಬಂದಿರ್ತವೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದಟ್ ಕೇಸ್ 4 pairs ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಲಿಗ್ಯಾಂಡ್ ಡೊನೇಟ್ ಆಗಿಬಿಡುತ್ತೆ. ಅಲ್ಲಿ ಏನು ನಿಮ್ಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳ್ಕೊಳ್ಳೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಸೊ ಇಲ್ಲಿ ಕೂಡ ಈ ಎಲೆಕ್ಟ್ರಾನ್ಸ್ ಪ್ಯಾರಪ್ ಆಗುತ್ತೆ. ಸೊ ದಿಸ್ ಕಾಂಪ್ಲೆಕ್ಸ್ ಇಟ್ ವಿಲ್ ಬಿ ಡಯಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್. ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಟೆಟ್ರಾಹೈಡ್ರಲ್. ಕರೆಸ್ಪಾಂಡಿಂಗ್ ಆನ್ಸರ್ ಯಾವುದಿದೆ ನೋಡ್ರಿ, ಟೆಟ್ರಾಹೈಡ್ರಲ್ ಡಯಾಮ್ಯಾಗ್ನೆಟಿಕ್, ಆಪ್ಷನ್ 2. ಸೊ ಆಪ್ಷನ್ 2 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ಅಫ್ ಕೋರ್ಸ್ ಇಟ್ ಇಸ್ ಫ್ಯಾಕ್ಟ್ ದಟ್ ನಿಕಲ್ ಟೆಟ್ರಾಕಾರ್ಬೋನಿಲ್ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್, ಇಟ್ ಈಸ್ tetrahedral complex. Okay, so these were the questions. On 2-3 questions ತಗೊಂಡಿದ್ದೀನಿ. So you can try other questions. Very important concept. Coordination complex ಅಲ್ಲಿ definitely you can expect one exam in at least CET ಅಲ್ಲದೆ ಇದ್ರು higher level competitive exams ಅಲ್ಲಿ usually one question ಇದರ ಮೇಲೆ ಬರುವಂತ ಚಾನ್ಸಸ್ ಬಹಳ ಇರ್ತದೆ. ಸೊ ಆನ್ಸರ್ ನಾನು ಇಲ್ಲಿ ಬರೆದಿರೋ ತಪ್ಪಾಗಿದೆ. ಸ್ಕ್ವೇರ್ ಪ್ಲೇನ್ ಅಲ್ಲಿ ಡಯಾಮ್ಯಾಗ್ನೆಟಿಕ್ ಅಂತ ಆಗಿದೆ, ಬಟ್ I have mentioned the answer to be this, right? So tetrahedral square and the diamagnetic, ಸ್ವಲ್ಪ ಮಿಸ್ಟೇಕ್ ಆಗಿದೆ. This point you neglect this, right? So ಇದೆಲ್ಲ ರೈಟ್. This video it has helped you. ನಿಮಗೆ ಇದು ವಿಡಿಯೋ ಲೈಕ್ ಆಗಿದೆ ಅಂದ್ರೆ you can give like and you can share this video to your friends. ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ ವಿಡಿಯೋಸ್ ಬಂದಿದ್ದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, press bell icon for notifications, and thank you for watching this video. Thank you again.